ಅವರ ಭಾಳ ದೀರ್ಘ ರಾಜಕೀಯ ಜೀವನ ಕಾಂಗ್ರೆಸ್ ಪಾರ್ಟಿಯಲ್ಲಿ ಕಳೆದಿದ್ದರೂ ಕೂಡ ನನ್ನಂಥ ಎಷ್ಟೋ ಜನ ಯುವಕರಿಗೆ ಯಾವುದೇ ಪಕ್ಷ ಇದ್ದರೂ ಕೂಡ ನಮ್ಮೆಲ್ಲರಿಗೂ ಭಾಳ ಪರ್ಸನಲ್ ಆಗಿ ಇನ್ಸ್ಪೈರ್ ಮಾಡಿದಂಥ ಮೋಟಿವೇಟ್ ಮಾಡಿದಂಥ ವ್ಯಕ್ತಿ ಎಸ್.ಎಂ. ಕೃಷ್ಣ ಸಾಹೇಬರು. ಕೃಷ್ಣ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಂಥ ಟೈಮ್ನಲ್ಲಿ ನಾನು ಸ್ಕೂಲ್ನಲ್ಲಿದ್ದೆ, ಹೈಸ್ಕೂಲ್ನಲ್ಲಿದ್ದೆ. ಡಾಕ್ಟರ್ ರಾಜ್ಕುಮಾರ್ ಅವರನ್ನು ವೀರಪ್ಪನ ಅಪಹರಣ ಮಾಡಿದಂಥ ದಿನಗಳದು. ನನ್ನ ವಯಸ್ಸಿನ ಮಕ್ಕಳೆಲ್ಲರೂ ಸ್ಕೂಲ್ನಲ್ಲಿ ನಾವಾಗ ನ್ಯೂಸ್ ಚಾನಲ್ ಹಾಕ್ತಾ ಇದ್ದಿದ್ದು, ಟಿ ವಿ ನೋಡ್ತಾ ಇದ್ದಿದ್ದು ನಮಗೆ ಇನ್ನೊಂದು ದಿವಸ ರಜಾ ಸಿಗತ್ತಾ ಅಂತ ನೋಡಲಿಕ್ಕೋಸ್ಕರ. ಆಗ ಕೃಷ್ಣ ಸಾಹೇಬರು ಟಿ ವಿ ಎದುರುಗಡೆ ಬಂದು ಮಾತನಾಡ್ತಾಯಿದ್ರು. ಅವರು ಮಾತನಾಡ್ತಿದ್ದಂಥ ರೀತಿ, ನಡೆದುಕೊಳ್ತಾ ಇದ್ದಂಥ ಅವರ ಗಾಂಭೀರ್ಯ, ಆ ಚಿಕ್ಕ ವಯಸ್ಸಿನಲ್ಲೇ ನನಗೆ ಅವ್ರ ಬಗ್ಗೆ ಭಾಳ ವಿಶೇಷವಾದಂಥ ಒಂದು ಪ್ರೇರಣೆ, ಗೌರವ, ಅವರಂತೆ ನಾನು ಆಗಬೇಕು ಅನ್ನುವಂಥ ಒಂದು ಹಂಬಲ ಮನಸ್ಸಲ್ಲಿ ಬಂದಿತ್ತು. ಸಹಜವಾಗಿ ರಾಜಕಾರಣದಲ್ಲಿ ಆಸಕ್ತಿ ಇದ್ದಿದ್ದರಿಂದ ಅವರನ್ನು ನಾನು ಭಾಳ ಹತ್ತಿರದಿಂದ ಫಾಲೋ ಮಾಡ್ತಾ ಇದ್ದೆ. ಅವರ ವಿಡಿಯೋಗಳು, ಅವರ ಇಂಟರ್ವ್ಯೂಗಳು ಇಂಗ್ಲೀಷ್ನಲ್ಲಿ, ಕನ್ನಡ ಭಾಷೆಯಲ್ಲಿ, ಎರಡೂ ಭಾಷೆಯಲ್ಲಿ ತುಂಬ ಸುಂದರವಾಗಿ ಭಾಳ ಪ್ರಬುದ್ಧತೆಯಿಂದ ಮಾತನಾಡ್ತಾ ಇದ್ದಂಥ ರೀತಿ, ಇದೆಲ್ಲ ನನಗೆ ಭಾಳ ಇನ್ಸ್ಪಿರೇಷನ್ ಕೊಟ್ಟಿದ್ದು. ಕೃಷ್ಣ ಸಾಹೇಬರು ಅವರ ಸಮಯಕ್ಕಿಂತ ಮುಂದಿದ್ದಂಥ ಒಬ್ಬ ನಾಯಕ. ಹಿ ವಾಸ್ ಅ ಲೀಡರ್ ಅಹೆಡ್ ಆಫ್ ದ ಟೈಮ್ಸ್. ನಗರಗಳ ಮಹತ್ವ, ಇಂಡಸ್ಟ್ರಿಯಲೈಸೇಷನ್ನ ಮಹತ್ವ, ಪ್ರೈವೇಟ್ ಕಂಪನಿಗಳಿಗೆ ಸಪೋರ್ಟ್ ಮಾಡಿ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸೋದಕ್ಕೆ ಸರ್ಕಾರ ಕೊಡಬೇಕಾದಂಥ ಸಪೋರ್ಟ್ನ ಬಗ್ಗೆ ಅರ್ಥ ಮಾಡಿಕೊಂಡಂಥ ದೂರದೃಷ್ಟಿ ಇದ್ದಂಥ ನಾಯಕ ಅವರು. ನಮ್ಮ ಮೈಸೂರು ಮಹಾರಾಜರ ಕೊಡುಗೆ ರೀತಿ ಇವತ್ತು ಕರ್ನಾಟಕ, ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ, ದೇಶದಲ್ಲಿ ಇವತ್ತು ಅತ್ಯಂತ ವೇಗವಾಗಿ ಬೆಳೆದಿರುವಂಥ ನಗರ ಆಗಿದ್ದರೆ ಅದಕ್ಕೆ ಕೃಷ್ಣ ಸಾಹೇಬರ ಬಹಳ ದೊಡ್ಡ ಕೊಡುಗೆ ಇದೆ. ಸಾರ್ವಜನಿಕ ಜೀವನದಲ್ಲಿ ನಾವು ಎಷ್ಟೋ ರಾಜಕಾರಣಿಗಳನ್ನು ನೋಡ್ತೀವಿ. ಬೇರೆ ಬೇರೆ ರೀತಿ ಮಾತುಗಳನ್ನು ಆಡ್ತಾರೆ. ಎಸ್ಪೆಷಲಿ ವಿರೋಧಿಗಳನ್ನು ಬೇರೆ ಬೇರೆ ರೀತಿ ಟೀಕಿಸೋದನ್ನು ನಾವು ನೋಡಿರ್ತೀವಿ. ಆದರೆ ಎಸ್.ಎಂ. ಕೃಷ್ಣ ಅವರ ಜೀವನ ನಾವು ನೋಡಿದಾಗ ಅವರನ್ನು ತುಂಬ ತೀಕ್ಷ್ಣವಾಗಿ ಟೀಕೆ ಮಾಡಿದಂಥ ವಿರೋಧ ಪಕ್ಷದ ನಾಯಕರಿಗೂ ಕೂಡ ಬಹುವಚನದಲ್ಲಿ ಅತ್ಯಂತ ಗೌರವವಾಗಿ ಮಾತನಾಡಿದಂಥ ಒಂದು ಸತ್ಸಂಪ್ರದಾಯವನ್ನು ಹಾಕಿದ್ದು ಎಸ್.ಎಂ. ಕೃಷ್ಣ. ನಿಮಗೆ ಅವರು ಯಾವ ಇಂಟರ್ವ್ಯೂ ತಗೊಳ್ಳಿ, ಕನ್ನಡ ಇರಲಿ, ಇಂಗ್ಲೀಷ್ ಇರಲಿ, ಹಿಂದಿಯಲ್ಲಿರಲಿ, ಯಾರಾದರೂ ಒಬ್ಬರನ್ನ ಅಗೌರವದಿಂದ ತುಚ್ಛವಾಗಿ ಮಾತನಾಡಿರೋದು ನಿಮಗೆ ಸಿಗೋದೇ ಇಲ್ಲ. ಅಂಥ ಒಂದು ಗಾಂಭೀರ್ಯಯುತ ಜೀವನವನ್ನು ನಡೆಸಿದ್ದು, ಸಾರ್ವಜನಿಕ ಜೀವನ ನಡೆಸಿದ್ದು ಕೃಷ್ಣ ಸಾಹೇಬರು. ಸಂಗೀತ, ಸಾಹಿತ್ಯ, ಕಲೆಗಳ ಬಗ್ಗೆ ಬಹಳ ಅಪಾರವಾದಂಥ ಆಸಕ್ತಿ ಅವ್ರಿಗಿತ್ತು. ಬಹುಶಃ ರಾಮಕೃಷ್ಣ ಆಶ್ರಮದಲ್ಲಿ ಓದಿದ್ರಿಂದ ಅವರಿಗೆ ಆ ಸಂಸ್ಕಾರ ಅದೇ ರೀತಿ ಬಂದಿತ್ತು. ಹಲವಾರು ಸಂಗೀತ ಕಾರ್ಯಕ್ರಮಗಳಲ್ಲಿ, ನಾಟಕಗಳಲ್ಲಿ ಎಷ್ಟೊಂದರಲ್ಲಿ ಅವರು ಬಂದು, ಅವರು ಮತ್ತು ಪ್ರೇಮ ಮೇಡಮ್ ಅವರು ಬಂದು ಅದನ್ನು ಕೂತು ಅದನ್ನು ಆಸ್ವಾದಿಸಿ ಸಂಗೀತಗಾರರಿಗೆ, ನಾಟಕದಲ್ಲಿದ್ದಂಥವರಿಗೆ ಎನ್ಕರೇಜ್ ಮಾಡಿರೋದನ್ನು ನಾನೇ ಎಷ್ಟೋ ಸತಿ ನೋಡಿದ್ದೀನಿ. ವೈಯಕ್ತಿಕವಾಗಿ ಎಸ್.ಎಂ. ಕೃಷ್ಣ ಅವ್ರು ಹಾಕ್ತಾ ಇದ್ದಂಥ ಬಟ್ಟೆ, ಅವರೆಷ್ಟು ಸ್ಟೈಲಿಶ್ ಆಗಿರೋರು, ಅದು ಕೂಡ ನನಗೆ ತುಂಬ ಪ್ರೇರಣೆ ಕೊಟ್ಟಿದ್ದು. ನನಗಲ್ಲಿ ಅವರ ಮನೆಯವ್ರು ಯಾರ ಹತ್ರನೋ ಮಾತನಾಡ್ತಾ ಹೇಳಿದೆ, ಅವರ ಸಹಾಯಕರೊಬ್ರು ಹೇಳಿದ್ರು, ಅವರು ಇತ್ತೀಚೆಗೆ ಆಸ್ಪತ್ರೆಗೆ ಹೋಗಬೇಕಾದ್ರೂ ಕೂಡ ಮೈ ಹುಷಾರಿಲ್ದಲೇ ಇದ್ದರೂ ಕೂಡ ಟಿಪ್ ಟಾಪ್ ಆಗಿ ಬಟ್ಟೆ ಹಾಕಿ, ಕೂಲಿಂಗ್ ಗ್ಲಾಸ್ ಹಾಕಿ ಅವ್ರ ಆಫೀಸಿಗೆ ಆಸ್ಪತ್ರೆಗೆ ಹೋದ್ರಂತೆ. ಜೀವನವನ್ನು ಹೇಗೆ ನಡೆಸಬೇಕು ಅನ್ನೋದಕ್ಕಿರುವಂಥ ಉತ್ಸಾಹ ನೀವು ನಂಬಲ್ಲ. ನಾನು ಎಷ್ಟೋ ಸತಿ ಗೂಗಲ್ ಮಾಡಿದ್ದೀನಿ, ಎಸ್.ಎಂ. ಕೃಷ್ಣ ಸರ್ ಅಂತ ಹಾಕಿ ಇಮೇಜಸ್ ಹೋಗಿ, ಸರ್ ಯಾವ ಶರ್ಟ್ ಹಾಕಿದ್ದಾರೆ, ಅದಕ್ಕೆ ಮ್ಯಾಚಿಂಗ್ ಯಾವ ಪ್ಯಾಂಟ್ ಹಾಕಿದ್ದಾರೆ, ಯಾವ ಕಲರ್ ಟೈ, ಯಾವ ಕಲರ್ ಪಾಕೆಟ್ ಸ್ಕ್ವೇರ್ ಇಟ್ಟಿದ್ದಾರೆ. ಒಂದು ಸಾರ್ವಜನಿಕ ಜೀವನದಲ್ಲಿರೋರಿಗೆ ಎಷ್ಟೆಷ್ಟೋ ರೀತಿಯಲ್ಲಿ ಒಂದು ರೋಲ್ ಮಾಡೆಲ್ನ ಸ್ಥಾಪನೆ ಮಾಡಿದಂಥವ್ರು. ಮುಖ್ಯಮಂತ್ರಿಗಳಾಗಿದ್ದಂಥ ಟೈಮ್ನಲ್ಲಿ ರಾಜ್ಕುಮಾರ್ ಅಪಹರಣ ಇರ್ಬೋದು, ಕಾವೇರಿ ಇಶ್ಯೂಸ್ ಇರ್ಬೋದು, ಬರಗಾಲ ಇರ್ಬೋದು, ಈ ರೀತಿ ಎಷ್ಟೋ ಸವಾಲುಗಳನ್ನು ಎದುರಿಸಿದ್ರೂ ಕೂಡ ಅವರ 5 ವರ್ಷಗಳ ಮುಖ್ಯಮಂತ್ರಿಯ ನೇತೃತ್ವದ 5 ವರ್ಷ ಏನಿದೆ ಅದು ಕರ್ನಾಟಕದ ಅಭಿವೃದ್ಧಿಗೆ, ವಿಶೇಷವಾಗಿ ಬೆಂಗಳೂರಿನ ಅಭಿವೃದ್ಧಿಗೆ
ಭಾಳ ದೊಡ್ಡ ಕೊಡುಗೆ ಕೊಟ್ಟಂಥ ಒಂದು 5 ವರ್ಷಗಳ ಅವಧಿ ಅದು. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ನಾನು ಅವರಿಗೆ ಮನವಿ ಮಾಡ್ತಾ ಇದ್ದೀನಿ. ಕೃಷ್ಣ ಸಾಹೇಬರು ಪಾರ್ಟಿ ಪಾಲಿಟಿಕ್ಸನ್ನು, ರಾಜಕಾರಣವನ್ನು ಮೀರಿರುವಂಥ ಒಬ್ಬ ಮುತ್ಸದ್ದಿಯವರು. ನಾವು 3 ದಿನಗಳ ಶೋಕಾಚರಣೆ ರಾಜ್ಯದಲ್ಲಿ ನಾವು ನಡೆಸ್ತಾ ಇದ್ದೀವಿ. ಆದರೆ ಅದು ಇಲ್ಲಿಗೆ ನಿಲ್ಲಬಾರ್ದು. ಕೃಷ್ಣ ಅವರ ನೆನಪನ್ನು ಗಟ್ಟಿ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಅವರ ಹೆಸರಿನಲ್ಲಿ ಸ್ಥಾಪನೆ ಮಾಡಬೇಕು. ಬೆಂಗಳೂರಿಗೆ ಕೊಡುಗೆ ಕೊಡುವಂಥ ನಾಯಕರಿಗೆ, ಬೆಂಗಳೂರಿಗೆ ಕೊಡುಗೆ ಕೊಡುವಂಥ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ಗುರುತಿಸಿ ಅವರಿಗೆ ಕೊಡಬೇಕು. ಇದು ನಾನು ಮುಖ್ಯಮಂತ್ರಿಗಳಲ್ಲಿ, ಉಪಮುಖ್ಯಮಂತ್ರಿಗಳಲ್ಲಿ ನಾನು ಮಾಡ್ತಾ ಇರುವಂಥ ಮನವಿ. ಎಸ್.ಎಂ. ಕೃಷ್ಣ ಅವರ ನೆನಪು, ಎಸ್.ಎಂ. ಕೃಷ್ಣ ಅವರ ಲೆಗಸಿ ಈ ಮೂಲಕ ಶಾಶ್ವತವಾಗಿ ನಾವು ಉಳಿಸಬೇಕು. ಬರುವಂಥ ಪೀಳಿಗೆ ಕೂಡ ಅವರಂತೆ ನಾವು ಕೂಡ ದೇಶಕ್ಕೆ, ಬೆಂಗಳೂರಿಗೆ ಕೊಡುಗೆ ಕೊಡಬೇಕು ಅನ್ನೋದರಲ್ಲಿ ಪ್ರೇರಣೆ ಪಡ್ಕೊಳ್ಬೇಕು ಅನ್ನೋಂಥ ಮನವಿಯನ್ನು ನಾನು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮಾಡ್ತಾ ಇದ್ದೀನಿ.